ಆರೈದು ನಡೆಯುವವನು, ಆರೈದು ನುಡಿಯುವವನು, ಆರೈದು ಪದವ ನೀಡುವವನು, ಲೋಕಕ್ಕೆ ಆರಾಧ್ಯನಕ್ಕೂ ಸರ್ವಜ್ಞ ಎಂಬ ಸರ್ವಜ್ಞನ ನುಡಿಗಳೊಂದಿಗೆ ಅಪ್ಪಿ ಹೆಗಡೆಯವರ ಪರವಾಗಿ ಒಂದೆರಡು ಮಾತುಗಳನ್ನು ಆಡ್ಲಿಕ್ಕಷ್ಟೇ ಬಂದು ನಿಂತವನು ನಾನು. ಅಪ್ಪಿ ಹೆಗಡೆಯವರಿಗೆ ನಡೆದ ಸನ್ಮಾನ ಅಥವಾ ಅಭಿನಂದನೆ ಅದು ನನಗೇ ನೀಡಿದ ಸನ್ಮಾನ ಅಥವಾ ಅಭಿನಂದನೆ ಅಷ್ಟು ಸಂತೋಷ ಆಗ್ತಾ ಇರೋದ್ರಿಂದ ಮಾತಾಡುವ ಚಟಿ ಇಲ್ಲದ ನಾನು ಅವರು ಮೌನವಾಗಿ ಕುಳಿತರು ಅವರ ಪರವಾಗಿ ಒಂದೆರಡು ಮಾತನಾಡಲಿಕ್ಕಷ್ಟೇ ಬಂದು ನಿಂತಿದ್ದು. ಜಾನಕಿಯ ಪತಿ ಶ್ರೀರಾಮಚಂದ್ರ ಸದೃಶನಾಗಿಯೇ ನಮ್ಮ ಊರಿನಲ್ಲಿ ಬಾಳ್ವೆ ನಡೆಸುತ್ತಿರುವ ಸಣ್ಣ ಅಪ್ಪಿ, ಬಹುತೇಕವಾಗಿ ಊರಿನ ಹಿರಿಯರೆಲ್ಲರಿಗೂ ಕೂಡ ದೊಡ್ಡವರಾದರೂ ಅಪ್ಪಿಯೇ ಆಗಿ ಉಳಿದಂತಹ ಸಣ್ಣ ಅಪ್ಪಿ ಅಪ್ಪಿಯಾಗಿ ಉಳಿಲಿಲ್ಲ, ಸುಬ್ಬರಾಯರಾದರು ಅಂತ. ರಾಜರ ಹಾಗೆ ನಮ್ಮ ಊರಿನಲ್ಲಿ ನಮ್ಮ ತಾಲೂಕಿನಲ್ಲಿ ಒಬ್ಬ ಸಂಘಟಕನಾಗಿ ಹೆಸರು ಗಳಿಸಿ 4 ಜನರಿಗೆ ಸನ್ಮಾನ ಮಾಡಿಯೇ ಗೊತ್ತಿದ್ದಂತಹ ಸುಬ್ರಾಯ ಹೆಗಡೆಯವರಿಗೆ ಇವತ್ತು ಸನ್ಮಾನ ಆಗ್ತಾ ಇರೋದು, ಅದು ಕಲಾಗಂಗೋತ್ರಿಯಂತಹ ಒಂದು ಶ್ರೇಷ್ಠವಾದಂತಹ ಸಂಸ್ಥೆಯಿಂದ ಈ ಬೆಳ್ಳಿಯ ಕಡಗವನ್ನು ನೀಡಿ ಸನ್ಮಾನ ಮಾಡ್ತಾ ಇರೋದು ನಮ್ಮ ಊರಿಗೆ, ನಮ್ಮ ಸಂಘಟನೆಗೆ, ಯಕ್ಷಗಾನ ಕಲಾವಿದರಾಗಿ ಅವರು ನೀಡ್ತಾ ಇರತಕ್ಕಂತಹ ಒಂದು ಗೌರವಕ್ಕೆ, ಇವೆಲ್ಲವಕ್ಕೂ ನೀಡಿದಂತಹ ಗೌರವ ಎಂಬ ಭಾವನೆಯಲ್ಲಿಯೇ ಕೃತಾರ್ಥರಾಗಿ ಅವರು ಈ ಸನ್ಮಾನವನ್ನು ಅತ್ಯಂತ ವಿನಯಪೂರ್ವಕವಾಗಿ ಸ್ವೀಕರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ತುಂಬು ಕುಟುಂಬ ಒಂದು ಲೆಕ್ಕಕ್ಕೆ ಹೇಗೆ ಶ್ರೀರಾಮನ ಆದರ್ಶದ ಒಬ್ಬ ವ್ಯಕ್ತಿ ಅಂತ ಹೇಳಿದ್ನೋ 4 ಜನ ಸಹೋದರರಲ್ಲಿ ಹಿರಿಯವರೂ ಕೂಡ, ಹೀಗಾಗಿ ರಾಮ ಸದೃಶ ಅನ್ನುವ ಮಾತಿಗೆಯೂ ಕೂಡ ಬದ್ಧರಾಗುವಂತೆ ನಡೆದುಕೊಂಡಂತಹ ವ್ಯಕ್ತಿತ್ವ ಅಪ್ಪಿ ಹೆಗಡೆಯವರದ್ದು. ಹೆಸರಿಗೆ ದೊಡ್ಡ ಶ್ರೀಮಂತ ವ್ಯಕ್ತಿ ಅಲ್ಲ ಅವರು. ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದನು ಎನ್ನುವ ಕಥೆ ಪ್ರಾರಂಭ ಆಗುವ ಹಾಗೆ ಸಣ್ಣಪ್ಪಿ ಹೆಗಡೆಯವರು ನಮ್ಮ ಹೊಸಕುಳಿಯಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದನು ಅನ್ನುವ ಹಾಗೆ ತಮ್ಮ ಜೀವನವನ್ನು ಪ್ರಾರಂಭಿಸಿದವರು. ಆದರೆ ತಮ್ಮ ಬಡಸ್ತಿಕೆಯನ್ನು ಕಲಾವಿದರ ಮೇಲೋ ಕಲಾಸ್ತಿಕೆಯಲ್ಲೋ ತೋರಿದವರಲ್ಲ, ಕಲೆಯ ಮಟ್ಟಿಗೆ ಅವರು ಶ್ರೀಮಂತಿಕೆಯನ್ನೇ ತೋರಿದವರು. ವರ್ಷಕ್ಕೆ 1,00,000 ಕೂಡಿಸೋದಿಲ್ಲ ಅವರು. ಕಲಾವಿದರಿಗಾಗಿ ಕಲಾ ಸಂಘಟನೆಗಾಗಿ ವರ್ಷಕ್ಕೆ 1,00,000 ಕಳೀತಾರೆ. ಹೀಗಾಗಿ ಅಂತಹ ಅತ್ಯಂತ ಗೌರವಯುತವಾದಂತಹ ಸ್ಥಾನವನ್ನು ಉಳಿಸಿಕೊಂಡು ಬಂದಂತಹ ಸಣ್ಣಪ್ಪಿ ಹೆಗಡೆಯವರು ಚಿಟ್ಟಾಣಿ ಮನೆತನಕ್ಕೆ ಒಂದು ಬೀಗ. ಬಾಗಿಲು ಎಷ್ಟು ದೊಡ್ಡದಾಗಿದೆ ಅನ್ನೋದು ಮುಖ್ಯ ಅಲ್ಲ, ಬೀಗ ಎಷ್ಟು ದೊಡ್ಡದಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಹೀಗಾಗಿ ಚಿಟ್ಟಾಣಿ ಮನೆತನಕ್ಕೆ ತಮ್ಮ ಮನೆಯ ತಂಗಿಯನ್ನು ಕೊಟ್ಟು ಬೀಗರ